ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದಿರುವಂತೆ ಮಹಾಭಾರತ ಯುದ್ಧದಲ್ಲಿ ವಿಜಯ ಗಳಿಸಿದ ಪಾಂಡವರು ಮುಂದೆ 36 ವರ್ಷಗಳ ಕಾಲ ಹಸ್ತಿನಾಪುರದಲ್ಲಿ ರಾಜ್ಯಭಾರ ನಡೆದಿರುತ್ತದೆ. ಗಾಂಧಾರಿಯ ಶಾಪದಂತೆ ಕೃಷ್ಣನ ಮರಣ ಒಬ್ಬ ಬೇಟೆಯಾಡುವನ ಕೈಯಲ್ಲಿ ಆಗುತ್ತದೆ ಅಂತ ನಾವು ಈಗಾಗಲೇ ನೋಡಿದ್ದೇವೆ. ಆ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕಿದ್ದೀನಿ ಅಥವಾ ಈ ವಿಡಿಯೋ ಕೊನೆಯಲ್ಲಿದೆ ನೋಡಿ. ಕೃಷ್ಣನ ಮರಣದ ನಂತರ ಬಲರಾಮನು ಸಮಾಧಿ ಧಾರಣೆ ಮಾಡಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ. ಕೃಷ್ಣನ ಸಾವಿನ ಸುದ್ದಿ ಕೇಳಿದ ಪಾಂಡವರು ಅವರು ಕೂಡ ದ್ರೌಪದಿಯ ಸಮೇತವಾಗಿ ಪರಲೋಕಕ್ಕೆ ಹೋಗಲು ನಿಶ್ಚಯ ಮಾಡುತ್ತಾರೆ. ನಂತರ ಸ್ವರ್ಗಕ್ಕೆ ಹೋಗಲು ಮುಂದಾಗುವರು. ಈ ಯಾತ್ರೆಯಲ್ಲಿ ಧರ್ಮರಾಯನಿಗೆ ಎಷ್ಟೋ ಸವಾಲುಗಳು ಎದುರಾಗುತ್ತವೆ. ಇವರು ಅನುಭವಿಸಿದ ಕಷ್ಟಗಳು ಎಂಥದ್ದು, ಹೇಗಿತ್ತು ಪಾಂಡವರ ಸ್ವರ್ಗದ ಹಾದಿ ಎನ್ನುವುದು ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ವರ್ಗದ ಯಾತ್ರೆ ಮಾಡುವುದಕ್ಕೂ ಮೊದಲು ಯುಧಿಷ್ಠಿರ ಅಭಿಮನ್ಯುವಿನ ಪುತ್ರನಾದ ಪರೀಕ್ಷಿತನನ್ನು ಪಟ್ಟಾಭಿಷೇಕ ಮಾಡಿದ. ನಂತರ ದ್ರೌಪದಿಯ ಸಮೇತ ಪಂಚ ಪಾಂಡವರು ಕೆಂಪು ಬಟ್ಟೆಯನ್ನು ಧರಿಸಿ ಸ್ವರ್ಗಕ್ಕೆ ಪ್ರಯಾಣ ಬೆಳೆಸಲು ಮುಂದಾಗುವರು. ಹಸ್ತಿನಾಪುರದಿಂದ ಹೊರಟ ಬಳಿಕ ಒಂದು ನಾಯಿ ಕೂಡ ಅವರ ಹಿಂದೆಯೇ ಬಂತು. ಇದನ್ನು ನೋಡಿದ ಅರ್ಜುನ, ಭೀಮ ಮತ್ತು ನಕುಲ ಸಹದೇವು ಅವರಿಗೆ ಆಶ್ಚರ್ಯವಾಯಿತು. ಆಗ ಯುಧಿಷ್ಠಿರ, ಇದು ಸ್ವಾಮಿ ಇಷ್ಟೇ ಶ್ವಾನ ಅಂತ ಹೇಳಿದ. ಇದು ನಮ್ಮೊಡನೆ ಬರಲಿ ಎಂದನು. ದ್ರೌಪದಿಯ ಸಮೇತವಾಗಿ ಪಂಚಪಾಂಡವರು ಅನೇಕ ನದಿ ಸರೋವರ ಶಿಖರ ದಾಟುತ್ತಾ ಮುಂದೆ ಹೋದರು. ಇವರು ಒಂದು ದಿನ ಕೆಂಪು ಸಮುದ್ರದ ಬಳಿ ಬಂದಿದ್ದರು. ಆದರೆ ಅರ್ಜುನ ಮಾತ್ರ ಅಂತಿಮ ಕ್ಷಣದಲ್ಲಿ ತನ್ನ ಧನಸ್ಸು ಬಾಣಗಳು ತ್ಯಾಗ ಮಾಡಿರಲಿಲ್ಲ. ಆಗ ಕೆಂಪು ಸಾಗರದ ಬಳಿ ಅಗ್ನಿದೇವ ಪ್ರಕಟನಾದನು. ಅಗ್ನಿದೇವನು ಅರ್ಜುನನ ಬಳಿಯಿದ್ದ ಬಿಲ್ಲುಗಳನ್ನು ಹಾಗೂ ಬಾಣಗಳನ್ನು ತ್ಯಾಗ ಮಾಡಲು ಸೂಚಿಸಿದನು. ಆಗ ಅರ್ಜುನ ದುಃಖದಿಂದ ಅವೆರಡನ್ನು ತ್ಯಾಗ ಮಾಡುತ್ತಾನೆ. ನಂತರ ಪಾಂಡವರು ಭೂಮಿಯನ್ನು ಸಂಪೂರ್ಣವಾಗಿ ತೊರೆಯುವ ಸಮಯದಲ್ಲಿ ಅದಕ್ಕೆ ಉತ್ತರ ಭಾಗದತ್ತ ಹೋದರು. ಇದೇ ರೀತಿ ಯಾತ್ರೆ ಮಾಡುತ್ತಾ ಪಾಂಡವರು ಹಿಮಾಲಯವನ್ನು ತಲುಪಿದ್ರು. ಅಲ್ಲಿರುವ ಕೇದಾರನಾಥದಲ್ಲಿ ಪಾಂಡವರಿಗೆ ಶಿವನ ದರ್ಶನವಾಯಿತು. ಮತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ತನ್ನ ಬಂಧು ಬಳಗ ಹತ್ಯೆ ವಿಚಾರದಲ್ಲಿ ಸಿಕ್ಕ ಶಾಪದಿಂದ ಮುಕ್ತಿ ಸಹ ಸಿಕ್ಕಿತು. ಹಾಗೆ ಶಿವನು ಪಾಂಡವರಿಗೆ ಸ್ವರ್ಗದ ಮಾರ್ಗವನ್ನು ಸೂಚಿಸುತ್ತಾನೆ. ಪಾಂಡವರು ಅದರಂತೆ ಮುಂದೆ ನಡೆದು ಹೋದರು. ಮುಂದೆ ಅವರಿಗೆ ಮರಳಿನಿಂದ ತುಂಬಿದ ಸಮುದ್ರವೊಂದು ಸಿಕ್ತು. ಇದರ ನಂತರ ಅವರು ಸುಮೇರು ಎಂಬ ಪರ್ವತದ ದರ್ಶನ ಸಹ ಮಾಡಿದರು. ನಂತರ ಅವರು ಸ್ವರ್ಗದ ಕಡೆ ಪ್ರಯಾಣ ಮುಂದುವರಿಸಿದರು. ಆ ಸಮಯದಲ್ಲಿ ಇಂದ್ರದೇವನು ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ ಹೇಳಿದ ಇಂದ್ರ. ಆಗ ಧರ್ಮದ ಜ್ಞಾನಿಯಾದ ಯುಧಿಷ್ಠಿರ ಹೇಳಿದ, ಪ್ರಭುಗಳೇ, ನಮ್ಮನ್ನು ಕ್ಷಮಿಸಿ. ನಾವು ನಿಮ್ಮೊಂದಿಗೆ ಸ್ವರ್ಗಕ್ಕೆ ಬರಲು ಸಾಧ್ಯವಿಲ್ಲ. ಏಕೆಂದರೆ ನಾವೆಲ್ಲರೂ ಮನುಷ್ಯರು. ನಮ್ಮ ಶಕ್ತಿಯಿಂದಲೇ ನಾವು ಸ್ವರ್ಗದವರೆಗೂ ಪ್ರಯಾಣ ಮಾಡುವುದು ಸೂಕ್ತ ಅನಿಸುತ್ತೆ ಅಂತ ಹೇಳುತ್ತಾನೆ. ಯುಧಿಷ್ಠಿರನ ಈ ಮಾತನ್ನು ಕೇಳಿದ ಇಂದ್ರನು ಸಂತೋಷದಿಂದ ಅಲ್ಲಿಂದ ಹೊರಡುತ್ತಾನೆ. ಅದರ ನಂತರ 5 ಜನ ಪಾಂಡವರು ಮತ್ತು ದ್ರೌಪದಿ ಹಾಗೂ ಆ ನಾಯಿ ಸಹ ಸ್ವರ್ಗದ ಕಡೆ ವೇಗವಾಗಿ ಮುಂದೆ ಸಾಗಿದರು. ಆಗಲೇ ದ್ರೌಪದಿ ಕೆಳಗೆ ಬಿದ್ದು ಬಿಟ್ಲು. ಅದನ್ನು ನೋಡಿದ ಭೀಮನು, ದ್ರೌಪದಿ ಯಾವಾಗಲೂ ಯಾವ ಪಾಪವನ್ನು ಕೂಡ ಮಾಡಿಲ್ಲ, ಎಲ್ಲರಿಗಿಂತ ಮೊದಲೇ ಏಕೆ ಕೆಳಗೆ ಬಿದ್ದು ಬಿಟ್ಟಳು ಅಂತ ಯುಧಿಷ್ಠಿರನಿಗೆ ಕೇಳುತ್ತಾನೆ. ಆಗ ಅದಕ್ಕೆ ಉತ್ತರಿಸಿದ ಯುಧಿಷ್ಠಿರ, ದ್ರೌಪದಿ ನಮ್ಮ 5 ಜನರಲ್ಲಿ ಅರ್ಜುನನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದಳು. ಇದೇ ಕಾರಣಕ್ಕೆ ದ್ರೌಪದಿ ಮೊದಲೇ ಬಿದ್ದು ಬಿಟ್ಟಳು. ಹೀಗೆ ಹೇಳ್ತಾ ಪಾಂಡವರು ಮತ್ತೆ ಮುಂದೆ ಸಾಗಿದರು. ಕೆಲ ಕ್ಷಣದ ನಂತರ ಸಹದೇವನು ಸಹ ಕೆಳಗೆ ಬಿದ್ದು ಬಿಟ್ಟ. ಆಗ ಭೀಮ ಮತ್ತೆ ಯುಧಿಷ್ಠಿರನ ಬಳಿ ಸಹದೇವ ಯಾಕೆ ಬಿದ್ದ, ಅದಕ್ಕೆ ಕಾರಣ ಕೇಳಿದ. ಆಗ ಯುಧಿಷ್ಠಿರ ಹೇಳಿದ, ಸಹದೇವ ತನ್ನ ಹಾಗೆ ಬೇರೆ ಯಾರೂ ಕೂಡ ವಿದ್ವಾನರೇ ಇಲ್ಲ ಅಂದುಕೊಂಡಿದ್ದ. ಇದೇ ಕಾರಣದಿಂದಲೇ ಬಿದ್ದು ಬಿಟ್ಟ ಅಂತ ಯುಧಿಷ್ಠಿರ ಭೀಮನಿಗೆ ಹೇಳಿದ. ಇದೇ ರೀತಿ ಸ್ವಲ್ಪ ಕ್ಷಣದ ನಂತರ ನಕುಲ ಕೂಡ ಬಿದ್ದು ಬಿಟ್ಟ. ಆಗ ಭೀಮನಿಗೆ ಉತ್ತರಿಸಿದ ಯುಧಿಷ್ಠಿರ, ನಕುಲನಿಗೆ ತನ್ನ ಸೌಂದರ್ಯದ ಬಗ್ಗೆ ತುಂಬ ಅಭಿಮಾನ ಇತ್ತು. ಹೀಗಾಗಿ ಇವತ್ತು ಆತನಿಗೆ ಈ ಸ್ಥಿತಿ ಬಂದಿದೆ. ಅದಾದ ಸ್ವಲ್ಪ ಕ್ಷಣದ ಬಳಿಕ ಅರ್ಜುನ ಕೂಡ ಕೆಳಗೆ ಬಿದ್ದ. ಇದನ್ನು ನೋಡಿದ ಯುಧಿಷ್ಠಿರ ಭೀಮನಿಗೆ ಹೇಳಿದ,
ಅರ್ಜುನನಿಗೆ ಆತನ ಪರಾಕ್ರಮ ಬಗ್ಗೆ ಅಭಿಮಾನ ಇತ್ತು. ಅರ್ಜುನ ತಾನು ಒಂದೇ ದಿನದಲ್ಲಿ ಶತ್ರುಗಳ ನಾಶ ಮಾಡಬಲ್ಲೆ ಎನ್ನುವ ಅಹಂಕಾರವಿತ್ತು. ಎಂದಿಯೂ ಕೂಡ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಅದೇ ಅಭಿಮಾನವೇ, ಅದೇ ಗರ್ವದಿಂದ ಅರ್ಜುನನಿಗೆ ಇಂದು ಈ ಸ್ಥಿತಿ ಬಂದಿದೆ ಅಂತ ಹೇಳ್ತಾ ಯುಧಿಷ್ಠಿರ ಮುಂದೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಭೀಮನು ಕೂಡ ಕೆಳಗೆ ಬಿದ್ದ. ಭೀಮ ಯುಧಿಷ್ಠಿರನಿಗೆ ಈ ಬಗ್ಗೆ ಕಾರಣ ಕೇಳಿದ. ಆಗ ಯುಧಿಷ್ಠಿರ ಹೇಳಿದ, ನೀನು ತುಂಬ ತಿಂತಿದ್ದೆ, ನೀನು ನಿನ್ನ ಬಲದ ಸುಳ್ಳು ಪ್ರದರ್ಶನ, ಇದೇ ಕಾರಣಕ್ಕೆ ನಿನಗೆ ಇವತ್ತು ಭೂಮಿ ಮೇಲೆ ಬೀಳುವ ಪರಿಸ್ಥಿತಿ ಬಂದೊದಗಿದೆ ಅಂತ ಹೇಳ್ತಾ ಯುಧಿಷ್ಠಿರ ಮುಂದೆ ಸಾಗಿದ. ಈಗ ಸ್ವಾಮಿನಿಷ್ಠೆ ಶ್ವಾನವೇ ಅವನ ಜೊತೆ ಹೋಗ್ತಾ ಇತ್ತು. ಸ್ವಲ್ಪ ದೂರ ನಡೆದ ಬಳಿಕ ಯುಧಿಷ್ಠಿರ ಸ್ವರ್ಗದ ದಾರವನ್ನು ತಲುಪಿದ. ಆಗ ಧರ್ಮರಾಜ ಬಂದು ಪ್ರತ್ಯಕ್ಷನಾಗಿ, ಯುಧಿಷ್ಠಿರ, ನಿನ್ನ ಜೊತೆ ಈ ಶ್ವಾನ ಪ್ರವೇಶಿಸುವ ಹಾಗಿಲ್ಲ ಎಂದು ಧರ್ಮರಾಜ ಹೇಳಿದ. ಈ ಮಾತನ್ನು ಕೇಳಿದ ಯುಧಿಷ್ಠಿರ ಹೇಳಿದ, ಈ ಶ್ವಾನ ನನ್ನ ಪರಮ ಭಕ್ತ ಹಾಗೂ ನನ್ನ ಜೊತೆ ಬಂದಿದೆ, ಹೀಗಾಗಿ ಇದಕ್ಕೂ ನನ್ನ ಜೊತೆ ಸ್ವರ್ಗಕ್ಕೆ ಹೋಗಲು ಅವಕಾಶ ಕೊಡಿ ಅಂತ ಕೇಳಿದ. ಆದರೆ ಧರ್ಮರಾಯ ಈ ರೀತಿ ಮಾಡಲು ಒಪ್ಪಿಕೊಳ್ಳಲಿಲ್ಲ. ಅದೆಷ್ಟೇ ಸಮಯ ಕಳೆದರೂ ಯುಧಿಷ್ಠಿರ ಮಾತ್ರ ನಾಯಿಯ ಹೊರತು ಸ್ವರ್ಗಕ್ಕೆ ಪ್ರವೇಶಿಸಲು ಒಪ್ಪಿಕೊಳ್ಳಲೇ ಇಲ್ಲ. ಆ ನಾಯಿಯ ರೂಪದಲ್ಲಿದ್ದ ಯಮರಾಜ ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾದ. ಸ್ನೇಹಿತರೆ, ಯುಧಿಷ್ಠಿರ ತನ್ನ ಜೊತೆ ನಾಯಿಯನ್ನು ಕರೆದುಕೊಂಡು ಬಂದಿದ್ದಿಲ್ಲ, ಅದು ವಾಸ್ತವಿಕವಾಗಿ ಯಮರಾಜ ಆಗಿದ್ದ. ಯುಧಿಷ್ಠಿರನ ಧರ್ಮ ಪಾಲನೆಯನ್ನು ನೋಡಿ ಯಮರಾಜ ತುಂಬ ಸಂತೋಷಗೊಂಡರು. ಹೀಗಾಗಿ ಯಮರಾಜ ಯುಧಿಷ್ಠಿರನನ್ನು ತನ್ನ ಜೊತೆ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋದ. ಆದರೆ ಸ್ವರ್ಗದಲ್ಲಿ ದುರ್ಯೋಧನ ದಿವ್ಯ ಸಿಂಹಾಸನದಲ್ಲಿ ಕುಳಿತಿದ್ದನ್ನು ನೋಡಿ ಯುಧಿಷ್ಠಿರ ತುಂಬ ಆಶ್ಚರ್ಯಚಕಿತನಾದ. ಅಲ್ಲಿ ತನ್ನ 4 ಜನ ಸಹೋದರರು ದ್ರೌಪದಿ ಅಲ್ಲಿ ಇರಲಿಲ್ಲ. ಆಗ ಯುಧಿಷ್ಠಿರ ದೇವದೂತರಿಗೆ ಕೇಳಿದ, ನನ್ನ ಸಹೋದರರು ಹಾಗೂ ದ್ರೌಪದಿ ಯಾವ ಲೋಕಕ್ಕೆ ಹೋಗಿದ್ದಾರೋ ನಾನು ಸಹ ಅಲ್ಲೇ ಹೋಗಲು ಬಯಸುತ್ತೇನೆ. ಆಗ ದೇವತೆಗಳು ಹೇಳಿದರು, ಒಂದು ವೇಳೆ ಇದೇ ನಿನ್ನ ಇಚ್ಛೆಯಾಗಿದ್ದರೆ ನೀನು ಈ ದೇವದೂತನೊಂದಿಗೆ ಹೋಗಿ, ಈತ ನಿಮ್ಮನ್ನು ಸಹೋದರ ಇರುವ ಕಡೆ ಕರೆದುಕೊಂಡು ಹೋಗಿ ಬಿಡುತ್ತಾನೆ ಎಂದು ಹೇಳಿದರು. ಯುಧಿಷ್ಠಿರ ಈ ದೇವದೂತನೊಂದಿಗೆ ಹೊರಟು ಹೋದ. ಆಗ ದೇವದೂತ ಯುಧಿಷ್ಠಿರನಿಗೆ 4 ದಿಕ್ಕಲ್ಲಿ ಅಂಧಕಾರವೇ ತುಂಬಿರುವ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಮತ್ತು ದುರ್ಗಮವಾಗಿತ್ತು ಹಾಗೂ ಹೆಣಗಳ ರಾಶಿ ಬಿದ್ದಿದ್ದವು. ಅದರಿಂದ ದುರ್ಗಂಧ ಬರ್ತಾ ಇತ್ತು. ಅದು ಭಯಂಕರವಾದ ನರಕವಾಗಿತ್ತು. ಅದೇ ಮಾರ್ಗದಲ್ಲಿ ಯುಧಿಷ್ಠಿರ ಮತ್ತು ದೇವದೂತ ಮುಂದೆ ನಡೆದರು. ಆಗ ಯುಧಿಷ್ಠಿರ ದೇವದೂತನ ಬಳಿ, ಇನ್ನೂ ಎಷ್ಟು ದೂರ ಇದೇ ಮಾರ್ಗದಲ್ಲಿ ಹೋಗಬೇಕಾಗುತ್ತೆ? ಹಾಗೆ ನನ್ನ ಸಹೋದರರು ಮತ್ತು ನನ್ನ ಪುತ್ರರು ದ್ರೌಪದಿ ಮತ್ತು ಇನ್ನಿತರು ಎಲ್ಲಿದ್ದಾರೆ ಎಂದು ಕೇಳಿದ. ಆಗ ದೇವದೂತ ಹೇಳಿದ, ನಿಮಗೆ ಸುಸ್ತಾದರೆ ಮತ್ತೆ ಮರಳಿ ಕರೆದುಕೊಂಡು ಬರುವಂತೆ ದೇವತೆಗಳು ಹೇಳಿದ್ದಾರೆ. ಒಂದು ವೇಳೆ ನಿಮಗೆ ದಣಿವಾದರೆ ಪುನಃ ಸ್ವರ್ಗಕ್ಕೆ ಹೋಗೋಣ ಎಂದ. ಆಗ ಯುಧಿಷ್ಠಿರ ಹೋಗಲು ನಿಶ್ಚಯಿಸಿದ. ಹೋಗುವಾಗ ಆತನಿಗೆ ದುಃಖಿತರ ಜನರ ಸದ್ದು ಕೇಳ್ತಾ ಇತ್ತು. ಅವರು ಯುಧಿಷ್ಠಿರನಿಗೆ ಇನ್ನೂ ಸ್ವಲ್ಪ ಸಮಯ ಇಲ್ಲೇ ಇರಿ ಅಂತ ಹೇಳ್ತಾ ಇದ್ರು. ಆ ದುಃಖಿತರ ಗೋಳನ್ನು ಕೇಳಿ ಯುಧಿಷ್ಠಿರ ಅವರ ಬಳಿ ಅವರ ಪರಿಚಯವನ್ನು ಕೇಳಿದ. ಆಗ ಅವರು ಕರ್ಣ, ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ ಎಂದು ಪರಿಚಯ ಮಾಡಿಕೊಂಡರು. ಯುಧಿಷ್ಠಿರ ದೇವದೂತನಿಗೆ, ನೀನು ಇಲ್ಲಿಂದ ಹೊರಡು, ನಾನು ನನ್ನ ಸಹೋದರ ಇರುವ ಕಡೆ ಇರುತ್ತೇನೆ. ಅವರಿಗೆ ಸುಖ ಸಿಗುತ್ತೆ ಅನ್ನೋದಾದರೆ ನಾನು ನರಕದಲ್ಲಿ ಇರುತ್ತೇನೆ. ಆಗ ದೇವದೂತ ಬಂದು ಇದೆಲ್ಲ ಇಂದ್ರನಿಗೆ ಹೇಳುತ್ತಾನೆ. ಆಗ ಎಲ್ಲ ದೇವತೆಗಳು ಯುಧಿಷ್ಠಿರನ ಬಳಿ ಬಂದರು. ಅಲ್ಲಿ ಅವರು ಬರುತ್ತಿದ್ದಂತೆ 4 ದಿಕ್ಕಲ್ಲಿ ಬೆಳಕು ಹರಡಿತು. ಇದನ್ನು ನೋಡಿದ ಯುಧಿಷ್ಠಿರ ದೇವತೆಗಳನ್ನು ಕೇಳ್ತಾನೆ, ಇದೆಲ್ಲ ಏನು, ನನಗೆ ಸ್ಪಷ್ಟವಾಗಿ ಹೇಳಿ ಎಂದು ಯುಧಿಷ್ಠಿರ ದೇವದೂತರಿಗೆ ಕೇಳಿದ. ಆಗ ದೇವರಾಜ ಇಂದ್ರ ಯುಧಿಷ್ಠಿರನಿಗೆ ಹೇಳಿದ, ನೀನು ಅಶ್ವತ್ಥಾಮ ಸಾವನ್ನಪ್ಪಿದ ಸುದ್ದಿ ಹೇಳಿ ವಂಚನೆಯಿಂದ ದ್ರೋಣಾಚಾರ್ಯರನ್ನು ವಧೆ ಮಾಡಿಸಿದ್ದೀರಿ. ಇದೇ ಕಾರಣದಿಂದ ಮೋಸದಿಂದಲೇ ಕೆಲ ಸಮಯದವರೆಗೂ ನರಕದ ದರ್ಶನ ಮಾಡಿಸಿದ್ದೆವು. ಈಗ ನೀನು ನಮ್ಮ ಜೊತೆಗೆ ಸ್ವರ್ಗಕ್ಕೆ ಬಾ, ಅಲ್ಲಿ ನಿನ್ನ ಸಹೋದರರು ಇನ್ನಿತರ ವೀರರು ಇದ್ದಾರೆ ಎಂದಾಗ ಯುಧಿಷ್ಠಿರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮಾನವನ ಶರೀರ ತ್ಯಾಗ ಮಾಡಿ ದಿವ್ಯ ಶರೀರದ ಧಾರಣೆ ಮಾಡಿದ. ಮಹರ್ಷಿಗಳು ಯುಧಿಷ್ಠಿರನನ್ನು ತನ್ನ ಸಹೋದರರು ಇರುವ ಕಡೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಅವನ 4 ಜನ ಸಹೋದರರು ಸಂತೋಷದಿಂದ ವಿರಾಜಮಾನರಾಗಿದ್ದರು. ಯುಧಿಷ್ಠಿರ ಭಗವಾನ್ ಕೃಷ್ಣನ ದರ್ಶನ ಮಾಡಿದ. ಅರ್ಜುನ ಕೃಷ್ಣನ ಸೇವೆ ಮಾಡುವುದನ್ನು ನೋಡುತ್ತಾನೆ. ಯುಧಿಷ್ಠಿರ ಬಂದಿದ್ದನ್ನು ನೋಡಿ ಶ್ರೀಕೃಷ್ಣ ಹಾಗೂ ಅರ್ಜುನ ಆತನ ಸ್ವಾಗತಿಸಿದರು.
ಭೀಮನಡೆಗೆ ತಿರುಗಿದ ಯುಧಿಷ್ಠಿರ ಭೀಮನು ಶರೀರ ಧಾರಣೆ ಮಾಡಿ ವಾಯು ಬಳಿ ನಿಂತಿದ್ದನ್ನು ನೋಡಿದ. ಕರ್ಣ ಸೂರ್ಯನ ಸಮಾನವಾದ ಸ್ವರೂಪ ನೋಡಿದ. ಹಾಗೆಯೇ ನಕುಲ ಸಹದೇವ ಅಶ್ವಿನಿ ದೇವತೆಗಳ ಜೊತೆ ನೋಡ್ತಾನೆ. ನಂತರ ದೇವರಾಜ ಇಂದ್ರ ಯುಧಿಷ್ಠಿರನಿಗೆ ಹೇಳ್ತಾನೆ, ಈಕೆ ಸಾಕ್ಷಾತ್ ಭಗವತಿ ಲಕ್ಷ್ಮೀದೇವಿ, ಏಕೆಂದರೆ ಈ ದೇವಿಯ ಅಂಶದಿಂದಲೇ ದ್ರೌಪದಿಯ ಜನ್ಮವಾಯಿತು. ನಂತರ ಕುರುಕ್ಷೇತ್ರದ ಸಾವನ್ನಪ್ಪಿದ ಎಲ್ಲ ವೀರರ ಬಗ್ಗೆ ಇಂದ್ರ ಯುಧಿಷ್ಠಿರನಿಗೆ ಸವಿಸ್ತಾರವಾಗಿ ಹೇಳ್ತಾನೆ. ಸದಾ ತನ್ನವರಿಗಾಗಿ ಮಿಡಿಯುವ ಜೀವ ಯುಧಿಷ್ಠಿರ ತನ್ನ ಸಹೋದರರು ತನ್ನ ಹಿರಿಯರು ಸ್ವರ್ಗದಲ್ಲಿ ನೋಡಿ ತುಂಬ ಪ್ರಸನ್ನಿತನಾದ. ಆತನ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯತೊಡಗಿತು. ಇದು ಪಾಂಡವರು ಮತ್ತು ದ್ರೌಪದಿ ಸ್ವರ್ಗಕ್ಕೆ ಹೋದ ಕತೆ.